ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಭಾರತ ಮಾತು ಪ್ರೋಗ್ರಾಮ್ಗೆ ಸ್ವಾಗತ. ಇಂದಿನ ಒಂದು ಭಾರತದ ಮಾತು ಏನು ನೋಡ್ಕೊಂಡು ಬರೋಣ ಬನ್ನಿ. ಡಿಜಿಟಲ್ ಇಂಡಿಯಾ ಆಗಿದೆಯಾ ಭಾರತ? ರಷ್ಯಾ ಹಾಗೂ ಅಮೆರಿಕಗಳ ನಡುವೆ ಭಾರತ ಅಪ್ಪಚ್ಚಿ. ವಿಶ್ವದಲ್ಲಿ ಭಾರತದ ಸ್ಥಾನ, ದೊಡ್ಡಣ್ಣನನ್ನು ಎದುರಿಸಲು ಭಾರತ ಸಕ್ಷಮವೇ? ಅಮೆರಿಕದ ಮುಂದಿನ ನಡೆ ಏನು? ಭಾರತದ ಮೇಲೆ ಡೇಟಾ ವಾರ್ ಮಾಡುತ್ತಾ ಅಮೆರಿಕ. ಸರ್ವಿಸ್ಗಳನ್ನು ಬಂದ್ ಮಾಡಿದರೆ ಭಾರತಕ್ಕೆ ಯಾರು ದಿಕ್ಕು? ನಿಜಕ್ಕೂ ಗೂಗಲ್ ಇತ್ಯಾದಿ ಸರ್ವಿಸಸ್ಗಳನ್ನು ಬಂದ್ ಮಾಡುತ್ತಾ ಅಮೆರಿಕ. ರಷ್ಯಾ ಅಮೆರಿಕಗಳ ಮಧ್ಯೆ ಭಾರತಕ್ಕೆ ಎಷ್ಟು ನಷ್ಟ? ಚೀನಾದಿಂದ ಸರ್ವಿಸ್ ಡೇಟಾ ಪಡೆಯುತ್ತಾ ಭಾರತ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನು ನಾವು ಹಾಕೊಂಡಿದ್ದೀವಿ, ಅದು ಕೂಡ ಭಾರತದ ಮಾತಿನಲ್ಲಿ. ಸೊ ಈ ಒಂದು ಭಾರತದ ಮಾತು ಈ ಒಂದು ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ಲ ಡೇಟಾ ವಾರು ಅದು ಇದು ಎಲ್ಲ ಐತೆ. ಸೊ ನಮ್ಮ ಚಾನಲ್ನ IT ಡಿಪಾರ್ಟ್ಮೆಂಟ್ ಹೆಡ್ as well as editor of technology department of our channel ಪ್ರಶಾಂತ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ತಮಗೆ ಸ್ವಾಗತ. ಅದೇ ರೀತಿ ಮರಾಠಿ ಚೀಫ್ ಎಡಿಟರ್ ಕೂಡ ಇವರೇ ಇದ್ದಾರೆ. ಮರಾಠಿ ನಮ್ಮದು ವೆಬ್ಸೈಟ್ ಒಂದು ಸ್ಟಾರ್ಟ್ ಐತೆ, ಸೊ ಅದಕ್ಕೆ ಮರಾಠಿ ಚೀಫ್ ಎಡಿಟರ್ ಕೂಡ ಇವರೇ. ಸೊ ಇವರು ಇವತ್ತು ನಮ್ಮ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಚರ್ಚೆಗೆ ಏನು ಇದು ಚರ್ಚೆ, ನಿಜಕ್ಕೂ ಈ ಡೇಟಾ ವಾರ್ಗಳಾಗತ್ತಾ ಏನಿಲ್ಲ, ಸೊ ಈ ಸುದೀರ್ಘವಾದಂಥ ಚರ್ಚೆಗೆ ಸರ್ ತಮಗೆ ಸ್ವಾಗತ. ಸರ್, ಮೊದಲೇದಾಗಿ ಪ್ರಶ್ನೆ, ಡಿಜಿಟಲ್ ಇಂಡಿಯಾ ಆಗಿದೆಯಾ ಭಾರತ? ಡಿಜಿಟಲ್ ಇಂಡಿಯಾ ಕನ್ಸೆಪ್ಟ್ ಏನಂದರೆ, ನಾವು ಡಿಜಿಟಲ್ ಇಂಡಿಯಾ ಮಾಡ್ಬೇಕಂತೀವಿ, ಆದರೆ ಡಿಜಿಟಲ್ ಇಂಡಿಯಾ ಆಗಿಲ್ಲ. ನಾವು ಡಿಜಿಟಲ್ ಸರ್ವಿಸ್ ತೊಗೊಳತ್ತಿದ್ದೀವಿ ಅಷ್ಟೇ. ಏನು ಬೇಕಾದ ನಾವು ಇಂದ ಡಿಜಿಟಲಿ ಎಲ್ಲ ವರ್ಕ್ ಮಾಡ್ಲತ್ತಿದ್ದೀವಿ, ಆದರೆ ಓನ್ ಏನೂ ಇಲ್ಲ, ಸ್ವಂತ ಅನ್ಬೋದ ಏನೂ ಇಲ್ಲ. ಮತ್ತೊಬ್ಬರು ಸರ್ವಿಸ್ ಕೊಡ್ಲತ್ತಾರು, ಆ ಸರ್ವಿಸನ್ನು ನಾವು ತೊಗೊಳತ್ತಿದ್ದೀವಿ. ಸರ್ವಿಸಸ್ ಬಿಟ್ಟರೆ ನಮ್ಗೆ ಹತ್ರ ಏನೂ ಇಲ್ಲ. ಅಂದ್ರೆ ಡಿಜಿಟಲ್ ಇಂಡಿಯಾ ನಿಜವಾಗಿ ನಮಗೆ ಮಾಡ್ಕೋಬೇಕಂದ್ರೆ ಈಗ ಏನು ಸರ್ವಿಸಸ್ ನಾವು ಪಡಿಲತ್ತಿದ್ದೀವಿ ಅಂಥ ಸರ್ವಿಸ್ಗಳನ್ನ ಇಂಡಿಯಾದವರು ಓನ್ ಕ್ರಿಯೇಷನ್ ಮಾಡಬೇಕು. ಜಿಪೇ ನಾವು ಇಂದು ಯೂಸ್ ಮಾಡ್ತೀವಿ. ಜಿಪೇ, ಗೂಗಲ್ ಪೇ ಇದು ಆ್ಯಕ್ಚುಲಿ ಅಮೆರಿಕಾ ಕಂಪನಿ. ಹೌದು, ಅವ್ರು ಬಂದ್ ಮಾಡಿದರೆ ನಮ್ಮ ಡಿಜಿಟಲ್ ಇಂಡಿಯಾ ಹೆಂಗಾಗುತ್ತೆ? ಅಂದ್ರೆ ನಾವು ಡಿಜಿಟಲ್ ಇಂಡಿಯಾ ಮಾಡ್ಲಾಕ ನಡೆದಿದ್ದೀವಿ, ಅದರ ಬೇಸನ್ನು ನಮ್ದು ಇನ್ನೂ ಕರೆಕ್ಟ್ ಇಲ್ಲ. ಓನ್ಲಿ ಮತ್ತೊಂದು ದೇಶದವರು ಮಾಡಿದಂಥ ಕಂಪನಿಗಳು ಏನದಾವು ಆ್ಯಪ್ಗಳನ್ನ ಬಳಕೆ ಮಾಡ್ಕೊಳತ್ತೀವಿ. ಅಂದ್ರೆ ನಾವು ಡಿಜಿಟಲ್ ಯೂಸರ್ ಅನ್ಬೋದು. ಡಿಜಿಟಲಿ ನಾವು ಟೋಟಲಿ ಇನ್ನು ಫೋನ್ಪೇ, ಪೇಟಿಎಮ್ ಎಲ್ಲ ಇಂಡಿಯನ್ ಒರಿಜಿನಲ್ ಅಂತ ಕರೀತಾರೆ. ಪೇಟಿಎಮ್ಮು, ಫೋನ್ಪೇ. ಈಗ ಹೆಂಗ್ರಿ? ಫೋನ್ಪೇ ಒಂದು ನಮ್ಮ ಕಂಪನಿ, ಆದರೆ ಜಿಪೇ ಏನು ಯೂಸ್ ಮಾಡ್ತೀವಿ ಅದು ಜಿಪೇ ನಮ್ಮ ಕಂಪನಿ ಅಲ್ಲ, ಗೂಗಲ್ ಪೇ. ಹೌದು, ಗೂಗಲ್ ಇದು ಅಮೆರಿಕಾ ಕಂಪನಿ. ಹೌದು, ಅವ್ರು ತೊಗೊಂಬಂದಿದ್ದಾರೆ. ಆದರೆ ಪೇಟಿಎಮ್ ಅಥವಾ ಫೋನ್ಪೇ ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ? ಇದ್ರಾಗ ಇನ್ವೆಸ್ಟ್ಮೆಂಟ್ ಯಾರ್ಯಾರು ಇದಾವು? ಇಂಡಿಯಾದ ಎಷ್ಟು ಪರ್ಸೆಂಟೇಜ್ ಇದೆ? ಅದು ಒಂದು ಮಾತಿದೆ. ಅಂದರೆ ಟೋಟಲಿ ಇಂಡಿಯನ್ ಅಲ್ಲವ. ಹೌದು, ನಾವು ಜಸ್ಟ್ ಯೂಸ್ ಮಾಡ್ಲತ್ತಿದ್ದೀವಿ. ಮತ್ತು ಅದು ಆಲ್ಮೋಸ್ಟ್ ಆಲ್ ಸರ್ವಿಸಸ್ ಎಲ್ಲ ಅವುಗಳಂದ್ರೆ ನಾವು ಪಡಿಲಾಕತ್ತಿದ್ದೀವಿ. ಫೋನ್ಪೇಗಾಗಲಿ ಪೇಟಿಎಮ್ಗಾಗಲಿ ಆಲ್ವೇಸ್ ಏನು ಸರ್ವಿಸ್ ತೊಗೊಳತ್ತಿದ್ದೀವಿ ನಾವು? ಆಂಡ್ರಾಯ್ಡ್ ಫೋನದಲ್ಲಿ ಏನು ನಾವು ಆ್ಯಪ್ಗಳನ್ನ ಬಳಕೆ ಮಾಡ್ಕೋತೀವಿ, ಎಲ್ಲ ಆ್ಯಪ್ಗಳೆಲ್ಲ ನಮಗೂ ಇರ್ಬೋದು ಕೆಲವೊಂದು ಆ್ಯಪ, ಆದರೆ ಆ ಆ್ಯಪ್ ಪ್ರೊವೈಡ್ ಮಾಡೋ ಕಂಪನಿ ಗೂಗಲ್. ಹೌದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ಲೇ ಸ್ಟೋರ್ ಅಂತೀವಿ ನಾವು. ಪ್ಲೇ ಸ್ಟೋರನ್ನ ಬಂದಾದ್ರೆ ಗೂಗಲ್ ಆ್ಯಪ್ಗಳು, ಆಂಡ್ರಾಯ್ಡ್ ಆ್ಯಪ್ಗಳು ನೀವು ಹೆಂಗೆ ತೊಗೊಳೋರು? ಹೌದು, ಆಂಡ್ರಾಯ್ಡ್ ಆ್ಯಪ್ಗಳು ಬರೋಂಗಿಲ್ಲ. ಹೌದು, ಅಂದ್ರೆ ನಮ್ಮ ಇಂಡಿಯನ್ ಪ್ಲೇ ಸ್ಟೋರಾಗ ಇಲ್ಲ. ನಮ್ಮ ಆ್ಯಪ್ಗಳದಾವು, ಆದ್ರೆ ಅದು ಆ್ಯಪ ನಾವು ಅಲ್ಲಿ ಬಳಕೆ ಮಾಡ್ಕೊಳತ್ತಿದ್ದೀವಿ ಪ್ಲೇ ಸ್ಟೋರ್. ಇವನ್ ಈಗ ನಾವೇನು ವಿಡಿಯೋ ಮಾಡ್ಲತ್ತಿದ್ದೀವಿ ಯೂಟ್ಯೂಬ್ ಇದು ನಮ್ಮದಲ್ಲ. ಇದು ನಮ್ಮದಲ್ಲ. ಅಂದ್ರೆ ನಮ್ಮದ ಅನ್ನೋದಂದ್ರೆ ಏನ?
ಏನು? ಇಂಡಿಯಾದ ಏನೂ ಇಲ್ಲ. ನಾಳೆ ಅಮೇರಿಕಾ ಇಂಡಿಯಾದಲ್ಲಿ ವಾರ್ ನಡೀತು ಅಂದರೆ ಅಮೇರಿಕಾ ಜಸ್ಟ್ ಬಂದ್ ಮಾಡಿತು ಸರ್ವಿಸಸ್ ಅಂದ್ರೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಸರ್, ಇದು ಇನ್ನೂ ನೆಕ್ಸ್ಟ್ ಪ್ರಶ್ನೆ. ರಷ್ಯಾ ಹಾಗೂ ಅಮೆರಿಕಾಗಳ ನಡುವೆ ಭಾರತ ಅಪ್ಪಚ್ಚಿ. ಹೌದು, ಆದರೆ ಇಲ್ಲಿ ಪ್ರಾಬ್ಲಮ್ ಏನಿದೆ, ಅಮೇರಿಕಾ ಅಥವಾ ಇಂಟರ್ನ್ಯಾಷನಲ್ ದೇಶಗಳೇನದಾವು, ದೇಶ ಟು ದೇಶ ರಿಲೇಷನ್ ಹೆಂಗಿರ್ತೈತಿ, ನಮ್ಮ ಇಂಡಿಯಾದ ಪ್ರಾಫಿಟ್ ಎಲ್ಲೈತಿ ನಾವು ಅಲ್ಲೇ ಹೋಗಬೇಕು. ಅಮೇರಿಕಾ ಇದು ಇಚ್ಛಿತಾಗೆ ನಮ್ಮ ಜೊತೆಲೆ ಬರ್ಲಾತೈತಿ ಹತ್ರ. ಆದರೆ ರಷ್ಯಾ ಮೊದಲಿನ ಹಿಡ್ಕೊಂಡ 50ರಿಂದ ನಮ್ಮ ಜೊತೆಲಿ ಇದೆ. ಅದಕ್ಕಾಗಿ ರಷ್ಯಾಗೆ ನಮಗೆ ಬಿಡ್ಲಾಕ್ ಬರೋದಿಲ್ಲ. ರಷ್ಯಾದಿಂದ ನಮ್ಗೆ ಭಾಳಷ್ಟು ಹೆಲ್ಪ್ಗಳದಾವು, ನಮ್ಮ ಹಿತಗಳದಾವು. ಅಮೇರಿಕಾ ನಮ್ಮಲ್ಲಿ ಹಿತ ಅಷ್ಟೇ ನೋಡುತ್ತೆ, ಅವ್ರ ಹಿತ ಏನು ನೋಡ್ಲತ್ತಾರು ಅವ್ರು ಅಷ್ಟೇ ಹಿತ. ಆದರೆ ರಷ್ಯಾ ಜೊತೆಲಿ ನಮ್ದು ಹಂಗಿಲ್ಲ. ರಷ್ಯಾ ತನ್ನ ಹಿತ ನೋಡ್ಕೊಂಡು ನಮಗೇನು ಸಪ್ಲೈ ಮಾಡಂಗಿಲ್ಲ. ಒಂದು ರಿಲೇಷನ್ ಬೆಳೆದಿದೆ, ಅದರಿಂದ ನಾವು ರಷ್ಯಾಕ್ಕೆ ಬಿಟ್ಟು ಕೊಡಕ್ಕೆ ಬರಂಗಿಲ್ಲ. ಅಂದರೆ ಸರ್, ಇವಾಗ ನಾ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದು ಕೆಲವು ಟೈಮ್ಗಳ ಹಿಂದೆ ಇವರು ಯಾರಂತೀರಿ ನೀವು, ಮೋದಿಯವರ ಅಮೇರಿಕಾಗೆ ಸುಮ್ಮ ಪ್ರೇಸ್ ಮಾಡಿದ್ರಂತ ಅನ್ಸುತ್ತೆ ರೀ. ಹೌದು, ಈಗ ಇಷ್ಟು ದಿವಸ ಟ್ರಂಪ್ ಅಂತ ಎಲ್ಲ ಹೋಗಿ ಇಳ್ಕೊಂಡ್ರು, ಎಲ್ಲ ಮಾಡಿರು. ಈಗ ಅವರ ಟೆರಿಫ್ ಸ್ಟಾರ್ಟ್ ಮಾಡಿದಾರು. ಟ್ರಂಪ್ ಆರಿಸಿ ಬರೋ ಕಾರಣ ಅಂದ್ರೆ ಏನ, ಯುದ್ಧಗಳನ್ನ ಎಲ್ಲ ಸ್ಟಾಪ್ ಮಾಡಿಸ್ತೀನಿ. ಅದು ಸ್ಟಾಪ್ ಮಾಡಿಸ್ಲಾಕ ಅವ್ರಿಂದ ಆಗ್ತಾ ಇಲ್ಲ ಕೆಲವೊಂದ. ಈಗ ಯುಕ್ರೇನ್ ರಷ್ಯಾ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಯುಕ್ರೇನ್ಗೂ ಸಪೋರ್ಟ್ ಮಾಡೋದು ಬೇರೆ ದೇಶಗಳದಾವು. ಹೌದು, ಈ ಕಡೆ ರಷ್ಯಾಕ್ಕೂ ಸಪೋರ್ಟ್ ಸ್ಟಾರ್ಟ್ ಇದೆ, ಚೈನಾ ಇದೆ, ಇಂಡಿಯಾ ಇದೆ. ಅದರಿಂದ ಅವ್ರು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಅಮೇರಿಕಾ ಏನು ಮಾಡ್ಲತ್ತೈತಿ, ಇಂಡಿಯಾ ಮೇಲೆ ಪ್ರೆಷರ್ ಹಾಕಿ ಅವ್ರಿಗೇನು ಬ್ಯಾಕ್ ಸಪೋರ್ಟ್ ಐತಿ ಅದು ಸ್ಟಾಪ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡಿಲಾತಿದೆ. ಸರಿ, ನೆಕ್ಸ್ಟ್ ಪ್ರಶ್ನೆ. ದೊಡ್ಡಣ್ಣನನ್ನು ಏನಂತೀರಿ ನೀವು, ಎದುರಿಸಲು ಭಾರತ ಸಕ್ಷಮ ಐತಾ? ಈಗ ಇಷ್ಟು ದಿವಸ ನೋಡಿದರೆ ಅಮೇರಿಕಾಕ್ಕೆ ಸ್ವಲ್ಪ ಎದುರಿಸ್ಕೋತ ಬಂದಿದ್ದಾರೆ. ಆದರೆ ಆ ಮೆಟ್ಟಿಗೆ ನಾವಿನ್ನ ಬೆಳೆದಿಲ್ಲ, ಅವ್ರನ್ನ ಎದುರು ಹಾಕೊಂಡೇ ಹೋಗ್ಬೇಕಂತ. ಫಾರ್ ಎಕ್ಸಾಂಪಲ್ ನೋಡ್ಕೋಬೇಕು, ಇದರ ಹಿಂದ ಅಮೇರಿಕಾ ವಿರುದ್ಧವಾಗಿ ಒಂದು ಏನು ಹೇಳಿಕೆ ಕೊಟ್ಟಿಲ್ಲ. ಹೌದು, ಈಗ ನಮ್ಮದು ಓನ್ ಕರೆನ್ಸಿ ಮಾಡ್ಕೋಬೇಕು, ಡಾಲರ್ನ ಡಿಡಾಲರೈಸೇಷನ್ ಮಾಡ್ಕೋಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿದಾರು. ಆದರೂ ಕೂಡ ಅಮೇರಿಕಾ ಮುಂದ ಇದರಾಗಿ ಬಂದು ಮಾತಾಡಿಲ್ಲ. ಯಾಕಂದ್ರೆ ಅಷ್ಟು ನಮ್ಮ ಸಕ್ಷಮಿನ ಆಗಿಲ್ಲ. ಈಗ ಬ್ರಿಕ್ಸ್ ಕರೆನ್ಸಿ ಮಾಡ್ಬೇಕು ಅಂತ ಇದಾರು, ಮಾಡ್ಲಕ್ಕೆ ಸ್ಟಾರ್ಟು ಮಾಡಿದಾರು. ಆದ್ರೆ ಅಮೇರಿಕಾಕಿನ್ನ ಅವರು ಇದ್ರ ನಾವು ಮಾಡ್ಲತ್ತಿದ್ದೀವಿ ಅಂತ ಹೇಳಿಲ್ಲ. ಯಾಕಂದ್ರೆ ನಾವು ಎಲ್ಲಿ ಮಟ್ಟಿಗೆ ಅಲ್ಲಿ ಮಠ ಬೆಳೆಯಂಗಿಲ್ಲ, ನಾವು ಓನ್ ಮಾಡೋ ಹಂಗ ಅಲ್ಲಿ ಮಟ್ಟೆ ಇದ್ರ ಹಾಕೊಳಕ್ ಸಾಧ್ಯ ಆಗಂಗಿಲ್ಲ. ಯಾಕಂದ್ರೆ ಅಮೇರಿಕಾ ಡೆವಲಪ್ಡ್ ಕಂಟ್ರಿ, ಇಲ್ಲಿ ಅವ್ರ ಜೊತೆಲಿ ವ್ಯವಹಾರ ನಮಗೂ ಭಾಳಷ್ಟು ಅದಾವು. ಕೆಲವೊಂದು ಸರ್ವಿಸಸ್ ನಾವು ತಗೋತೀವಿ, ನಾವು ಪ್ರೊವೈಡರ್ ಅದಾರ ನಮ್ಗೆ. ಆಲ್ಮೋಸ್ಟ್ ಆಲ್ ಸರ್ವಿಸಸ್ ಎಲ್ಲ ಅಲ್ಲಿ ಬರ್ತಾವು. ಈಗ ಫೇಸ್ಬುಕ್ ಆಗಲಿ, ಗೂಗಲ್ ಆಗಲಿ, ಕೆಲವೊಂದು ಎಲ್ಲ ಸರ್ವಿಸಸ್ ಡಿಪೆಂಡ್ ನಮ್ಮ ಟೋಟಲ್ ಇಂಡಿಯಾನ ಅದ್ರ ಮೇಲೆ ಡಿಪೆಂಡ್ ಇದ್ದಂಗಿದೆ. ಅವೆಲ್ಲ ನಾವು ತೆಗೆದು ಹಾಕಬೇಕು, ನಮ್ಮದು ಓನ್ ಮಾಡ್ಕೋಬೇಕು. ಕೆಲವೊಂದು ವರ್ಷ ಹೋಗುತ್ತೆ ನಮ್ಮದು ಓನ್ ಎಲ್ಲ ಮಾಡ್ಕೋಬೇಕಂದ್ರೆ. ಯಾಕಂದ್ರೆ IT ಡಿಪಾರ್ಟ್ಮೆಂಟ್ದಲ್ಲಿ ನಾವು ಭಾಳಷ್ಟು ಇನ್ನೂ ಹಿಂದಿದ್ದೀವಿ. ನಮ್ಮದು ಓನ್ ಪ್ರೊಸೆಸರ್ ಇಲ್ಲ, ಅಲ್ಲಿಂದ ತಗೋಬೇಕು. 5G ಟೆಕ್ನಾಲಜಿ ನಮ್ಮದು ಬಂತು, 5G ಟೆಕ್ನಾಲಜಿ ಅಂತೀವಿ ನಾವು 5G ಟೆಕ್ನಾಲಜಿ ತೊಗೊಂಬಂದೀವಿ. ಆದರೆ 5G ಟೆಕ್ನಾಲಜಿ ಮಾಡ್ಲಾಕ ಹತ್ತುವಂಥ ಪ್ರಾಡಕ್ಟ ಯಾವ ಡಿವೈಸಸ್ ಅತ್ತಾವು, ಡಿವೈಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲಿ ಇಲ್ಲ. ಅವ್ರ ಡಿವೈಸ್ ಮ್ಯಾನುಫ್ಯಾಕ್ಚರರ್ ಬಂದ್ ಮಾಡಿಬಿಟ್ರು ಅಂದ್ರೆ ನಮ್ದು ಹೆಂಗೆ 5G ಆಗ್ತೈತಿ, ನಾವು ಡೆವಲಪ್ ಹೆಂಗೆ ಆಗ್ತೀವಿ? ಹೌದು, ಅಂದ್ರೆ ಇನ್ನು ಇದ್ರ ಹಾಕೋದಷ್ಟು ನಾವು ಬೆಳೆದಿಲ್ಲ. ಸರ್, ಇದೆಲ್ಲ ಮಧ್ಯದಲ್ಲೇ ನಡಬರ್ಕ ಅಮೇರಿಕಾದ ಮುಂದಿನ ನಡೆ ಏನಾಗಬಹುದು? ಈಗ ನಮ್ಮ ಜೊತೆಲೇ ಅಮೇರಿಕಾ ಇಂಟೆನ್ಷಲಿ ರಿಲೇಶನ್ಶಿಪ್ಪನ್ನ ಬಳಕೆ ಮಾಡ್ಕೊಳತೈತಿ, ಇಂಟೆನ್ಷಲಿ. ಅದಕ್ಕಾಗಿ ನಮ್ಮನ್ನ ಹತ್ರ ಮಾಡ್ಕೋಬೇಕು ಅನ್ನೋದ ಅಮೇರಿಕಾದ ಒಂದು ಉದ್ದೇಶ ಇದೆ. ಅವ್ರದ್ದು ಉದ್ದೇಶ ಏನಂದ್ರೆ, ಅವ್ರದ್ದು ಡೈರೆಕ್ಟ್ಲಿ ಚೈನಾ ಜೊತೆಲೇ ಕಾನ್ಫ್ಲಿಕ್ಟ್ ಇದೆ. ಆ ಕಾನ್ಫ್ಲಿಕ್ಟನ್ನು ಬಳಕೆ ಮಾಡ್ಕೊಳಕ ಇಂಡಿಯಾ ಜೊತೆಲೆ ಅವರು ರಿಲೇಶನ್ಶಿಪ್ ಬಳಕೆ ಮಾಡ್ಕೊಳತ್ತಾರ ಅಷ್ಟೇ.
ಇಂಡಿಯಾ ನಮ್ಮ ಜೊತೆಲಿ ಇತ್ತು, ಏನು ಬೇಕಾದ ಪ್ರಾಬ್ಲಮ್ ಚೈನಾ ಜೊತೆಲಿ ಬಂದರೂ ಕೂಡ ನಮಗೆ ಸಪೋರ್ಟ್ ಆಗಿ ಇಂಡಿಯಾ ನಿಂದಿರ್ತೈತಿ. ಈ ಒಂದು ಉದ್ದೇಶ ಬಿಟ್ಟ ನಮ್ಮ ಕಡೆಯಿಂದ ಅವ್ರಿಗೆ ಏನು ಪ್ರಾಫಿಟ್ ಇಲ್ಲ ಅಷ್ಟೊಂದು. ಆ ಉದ್ದೇಶದಿಂದ ನಮಗೆ ಹತ್ರ ಮಾಡ್ಲತ್ತಾರ ಅವ್ರ. ಇನ್ನು ಅವು ಸರ್ವಿಸಸ್ ಬ್ಯಾನ್ ಮಾಡಿಲ್ಲ, ನಮಗೆ ಟೆರಿಫ್ಗಳನ್ನ ಹಾಕ್ಲತ್ತಾರು, ಒಂದೊಂದು ಸ್ಟೆಪನ್ನು ಸ್ಟಾರ್ಟ್ ಮಾಡಿದಾರು. ಯಾಕಂದ್ರೆ ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸಬೇಕು, ರಷ್ಯಾಕ್ಕೆ ನೀವು ಸಪೋರ್ಟ್ ಮಾಡಬಾರ್ದು, ಅದಕ್ಕಾಗಿ ಒಂದೊಂದು ಸ್ಟೆಪ ಅವರು ಮುಂದೆ ಹೊಂಟಿದರು. ಕೆಲವೊಂದು ಹೇಳಿಕೆನೂ ಕೊಟ್ಟಿದ್ದಾರೆ, ಮುಂದೆ ನಾವು ಕೊಡುವಂಥ ಸರ್ವಿಸಸ್ ನಿಮಗೆ ಬಂದ್ ಮಾಡಿಬಿಡ್ತೀವಿ, ಒಂದೊಂದೊಂದೊಂದು ಸರ್ವಿಸಸ್ಸು ಬಂದ್ ಆಗಬಹುದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸರ್, ಭಾರತದ ಮೇಲೆ ಡೇಟಾ ವಾರ್. ಭಾರತ ಮೇಲೆ ಡೇಟಾ ವಾರ್ ಆದರೆ ಡೇಟಾ ವಾರ್ ಅನ್ನೋಕ್ಕಿಂತ ಯುದ್ಧ ನಡೆದರೆ ಇದ್ರ ಮುಂದೆ ಹಂಗೆ ನಡಿಬೋದು. ಸೈಬರ್ ವಾರ್ ಅಂತೀವಿ ನಾವು. ಇದರ ಮುಂದೆ ಪ್ರತಿಯೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸೈಬರ್ ವಾರ್ ನಡಿಬೋದು. ಒಂದು ದೇಶಕ್ಕೆ ಕೊಲ್ಯಾಪ್ಸ್ ಮಾಡಬೇಕಂದ್ರೆ ಅಲ್ಲಿ ಹೋಗಿ ಅಲ್ಲಿ ವ್ಯಕ್ತಿಗಳನ್ನ ಜೊತೆಲಿ ಯುದ್ಧ ಆಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ನಮ್ಮದ ಏನು ಸೈಬರ್ ವಾರದಲ್ಲಿ ನಾವು ಏನು ಡೇಟಾ ಐತಿ ಆ ಡೇಟಾನ ಎಲ್ಲ ಡಿಲೀಟ್ ಮಾಡಿಬಿಟ್ರೆ ಸಾಕು. ಹ್ಯಾಕ್ ಮಾಡಿ ಅಥವಾ ನಮ್ಮ ಡೇಟಾ ಬೇರೆ ಬೇರೆ ಸರ್ವರ್ದಲ್ಲಿ ಅಮೇರಿಕಾದಲ್ಲಿ ಐತಿ, ಆ ಡೇಟಾನ ಬಳಕೆ ಮಾಡಿ ನಮ್ಮ ಮೊಬೈಲ್ ಮೇಲೆ ಅಟ್ಯಾಕ್ ಮಾಡ್ಬೋದು. ನಾವು ಫೇಸ್ಬುಕ್ ಅಂತೀವಿ, ಗೂಗಲ್ ಅಂತೀವಿ, ಜಿಮೇಲ್ ID ಯೂಸ್ ಮಾಡ್ತೀವಿ, ನೀವು ಫೇಸ್ಬುಕ್ಕು ಕೊಡ್ತೀವಿ, ವಾಟ್ಸಪ್ಗೂ ಕೊಡ್ತೀವಿ. ನೀವು ಏನು ಮಾಡ್ತೀವಿ ಕ್ಷಣದ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿದೆ. ಅಂದರೆ ನಿಮ್ಮ ಡೇಟಾ ಎಲ್ಲ ಅಲ್ಲಿದೆ. ಅದ ಡೇಟಾ ತೊಗೊಂಡ ನಮ್ಮ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ನಾವು ಡೇಟಾ ವಾರ್ ಅಂತೀವಿ. ಜಸ್ಟ್ ಸಿಂಪಲ್ ಥಿಂಗ್ ಅಂದರೆ ಏನ, ಗೂಗಲ್ ಮೇಲೆ ಒಂದು ಶಬ್ದ ಬರದ ನೀವು ಎಂಟರ್ ಹೊಡೆದ್ರಿ, ಯಾವ ರಿಸಲ್ಟ್ ಬರಲಿಲ್ಲ, ಫ್ಯಾಚಿಂಗ್ ಆಗಲಿಲ್ಲ, ಸ್ವಲ್ಪ ಬಂದು ಸ್ವಲ್ಪ ಇಲ್ಲ, ಗೂಗಲ್ಗನ ಆ ಶಬ್ದ ಅರ್ಥ ಆಗಲಿಲ್ಲ, ಯಾವ ಭಾಷೆಯಲ್ಲಿ ಏನೈತಿ. ಗೂಗಲ್ ಪ್ರತಿಯೊಂದು ಇಮೇಲ್ದಲ್ಲಿ ನೀವು ಹಾಕಿದಂಥ ಒಂದು ಶಬ್ದ 6 ಮಂತ್ ಅದ್ರ ಮೇಲೆ ರಿಸರ್ಚ್ ಮಾಡುತ್ತೆ. ಅಂದ್ರೆ 6 ಮಂತ್ ಆ ಪ್ರತಿಯೊಂದು ಶಬ್ದ ಇಟ್ಕೊಂಡಿರ್ತಾರೆ ಅವ್ರ, ಅದ್ರ ಮೇಲೆ ಮಾಡ್ತಾರು. ನಾವಂತೂ ಏನೇನು ಏನೇನು ಮಾಡ್ಲತ್ತಿದ್ದೀವಿ, ಆ ಡೇಟಾನ ಆ ಕಡೆ ಹೋಗಿದೆ, ಎಲ್ಲ ಡೇಟಾ ಅವ್ರು ತೊಗೊಳತ್ತಾರ ನಮ್ದ. ಇದ್ರ ಮುಂದೆ ಡೇಟಾ ವಾರ್ ಆದರೆ ಮನುಷ್ಯರ ಮೇಲಲ್ಲ, ಮನುಷ್ಯರ ಕೈಯಲ್ಲಿ ಇದ್ದಂಥ ಎಲ್ಲ ಇನ್ಫಾರ್ಮೇಷನ್ ತೆಗೆದು ಬಿಟ್ಬಿಡ್ತಾರೆ. ಅಥವಾ ಶೇರ್ ಮಾರ್ಕೆಟನ್ನು ಕ್ರ್ಯಾಶ್ ಮಾಡ್ಕೋಬೋದು, ಶೇರ್ ಮಾರ್ಕೆಟನ್ನು ಅಪ್ ಡೌನ್ ಮಾಡ್ಕೋಬೋದು. ಕರೆಕ್ಟ್. ಹೀಗೆಲ್ಲ ಮುಂದೆ ನಡಿಬಹುದು. ಅದಕ್ಕೆ ನಾವು ಸೈಬರ್ ವಾರ್ ಅನ್ಬೋದು, ಡೇಟಾ ವಾರ. ಸರ್, ಇನ್ನೊಂದು ಏನಪ್ಪ ಅಂತಂದರೆ ಸರ್ವಿಸಸ್ಗಳನ್ನು ಬಂದ್ ಮಾಡಿದರೆ ಭಾರತಕ್ಕೆ ಯಾರು ದಿಕ್ಕು? ಈಗ ನಾವು ಸರ್ವಿಸಸ್ ಆಲ್ಮೋಸ್ಟ್ ಆಲ್ ನಾವು ಬಳಕೆ ಮಾಡ್ಲತ್ತಿದ್ದೀವಿ ಅಮೇರಿಕಾ. ಜಸ್ಟ್ ಸ್ಟಾರ್ಟಿಂಗ್ ನೋಡಿದರೆ ನಾವು ಜಿಮೇಲ್ ಈಗ ಎಲ್ಲಕ್ಕಿಂತ ಜಾಸ್ತಿ ಯೂಸ್ ಆಗೋದು ಜಿಮೇಲನ್ನು ಬಳಕೆ ಮಾಡ್ತೀವಿ. ಮತ್ತು ಎಲ್ಲರೂ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್. ಆಂಡ್ರಾಯ್ಡ್ ಮೊಬೈಲ್ದಾಗ ಜಿಮೇಲ್ ಇಲ್ದ ಆಂಡ್ರಾಯ್ಡ್ ಯಾವ ನಡೆಯಂಗ ಇಲ್ಲ, ಯಾವ ಸರ್ವಿಸನ್ನ ನಡೆಯೋದಿಲ್ಲ, ಸ್ಟಾರ್ಟ್ ಆಗಲ್ಲ. ಜಸ್ಟ್ ಜಿಮೇಲ್ ಸರ್ವಿಸ್ ಒಂದು ಬಂದ್ ಮಾಡಿದ್ರು ಎಲ್ಲ ಸರ್ವಿಸಸ್ ಸ್ಟಾಪ್ ಆಗಿಬಿಡ್ತಾವೆ. ಯಾವ ಸರ್ವಿಸನ್ನು ಸ್ಟಾರ್ಟ್ ಆಗಂಗಿಲ್ಲ, ಯಾವ ಸರ್ವಿಸನ್ನು ಸ್ಟಾರ್ಟ್ ಆಗಂಗಿಲ್ಲ. ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದು ಡೆಬ್ ಇದ್ದಂಗ, ಡೆಬ್ ಏನಿಲ್ಲ, ಹೆಲೋ ಹಾಯ್ ಅನ್ನೋದು ಅಷ್ಟೇ. ಈಗ ನಾವೇನು ಸರ್ವಿಸಸ್ ಬಳಕೆ ಮಾಡ್ತೀವಿ ಅವೆಲ್ಲ ಸ್ಟಾಪ್ ಆಗಿಬಿಡ್ತಾವೆ. ಪ್ಲೇ ಸ್ಟೋರ್ ಬಂದಾತು. ಅದಕ್ಕೆ ಆಲ್ಟರ್ನೇಟಿವ್ ಜಿಮೇಲ್ಗಿಂತ ಮತ್ತೆ ಭಾಳಷ್ಟು ಅದಾವು. ರೆಡಿಟ್ ಮೇಲ್ ಐತಿ, ಆ ರೆಡಿಟ್ ಮೇಲ್ ಬಳಕೆ ಮಾಡ್ಕೋಬಹುದು. ಅಥವಾ ಇಂಡಿಯಾದವ್ರ ಕೆಲವೊಂದು ಕಂಡೀಷನ್ಸ್ನ ಹಾಕಬೇಕು. ಸರ್ವಿಸಸ್ ನೀವು ಏನು ಪ್ಲೇ ಸ್ಟೋರ್ದಲ್ಲಿ ಬಳಕೆ ಮಾಡ್ತೀರಿ, ನಮ್ಮ ಇಂಡಿಯಾದ ಒಂದು ಜಿಮೇಲ್ ಅಂತದನ್ನ ಮೇಲ್ ಸರ್ವರ್ ಕ್ರಿಯೇಷನ್ ಮಾಡಿ ಅದರಿಂದನೂ ನೀವು ಮೊಬೈಲ್ ಬಳಕೆ ಮಾಡಬಹುದು ಅಂತ ಸರ್ವರ್ ಮಾಡಿ ಮೊಬೈಲ್ದಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕಬೇಕು. ಅಂದ್ರೆ ಒಂದು ಆಂಡ್ರಾಯ್ಡ್ ಫೋನ್ ತಗೋಬೇಕಂದ್ರೆ ಜಿಮೇಲ್ ಅಲ್ಲ, ಇಂಡಿಯಾದ ಇಮೇಲ್ ಸರ್ವರ್ ಅಡ್ರೆಸ್ನು ಸ್ಟಾರ್ಟ್ ಆಗಿರಬೇಕು. ಅಂತ ಸರ್ವಿಸಸ್ ಇಂಡಿಯಾದವ್ರು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಇಲ್ಲಂದ್ರೆ ದಿಸ್ ಇಸ್ ದ ಟೈಮ್ ಟು ಸ್ಟಾರ್ಟ್ ಮಾಡಬೇಕು. ಮುಂದೆ ಪ್ರೆಷರ್ ಹಾಕಿ ಅವ್ರು ಹೋಲಿಸ್ಕೋಬಹುದು. ಸರ್, ನಿಜಕ್ಕೂ ಗೂಗಲ್ ಇತ್ಯಾದಿ ಸರ್ವಿಸಸ್ಗಳನ್ನು ಬಂದ್ ಮಾಡಬಹುದಾ ಅಮೆರಿಕ? ಈಗ ಬಂದ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಂದ್ ಮಾಡಿದರೆ ನಾವು ಸರ್ವಿಸ್ ಯೂಸರ್ ಅದೀವಿ, ನಾವು ಅವ್ರ ಕಡೆಯಿಂದ ತೊಗೊಳತೀವಿ, ನಮ್ಮಿಂದ ಅವ್ರಿಗೆ ಪ್ರಾಫಿಟ್ ಇದೆ.
ಈಗ ಗೂಗಲ್ ಒಂದು ಕಂಪನಿ ನೋಡಿದ್ರೆ ಗೂಗಲ್ ಸರ್ವಿಸಸ್ ಆಲ್ ಓವರ್ ವರ್ಲ್ಡ್ 32 ಬಿಲಿಯನ್ ಅವ್ರದ್ದು ಟೋಟಲ್ ಇನ್ಕಮ್ ವರ್ತ್ ಇದೆ. ಟೋಟಲ್ ಇನ್ಕಮ್ ವರ್ತ 32 ಬಿಲಿಯನ್. ಅದ್ರಾಗ ಇಂಡಿಯಾದವ್ರು ನಾವು ಬಳಕೆ ಮಾಡ್ಲಾತಿದೀವಿ 1.2 ಬಿಲಿಯನ್. 1.2 ಬಿಲಿಯನ್ ನಮ್ಮಿಂದ ಅವ್ರು ಅಷ್ಟು ಹೊರಗಡೆ ಹೋಗುತ್ತೆ ಅಮೌಂಟ್. ಆದರೆ 1.2 ಬಿಲಿಯನ್ ಅವ್ರಿಗೆ ಅಂತ ಜಾಸ್ತಿ ಅಲ್ಲ, ಅವರು ಬಂದ್ ಮಾಡಬಹುದು. ಇಟ್ ಇಸ್ ನಾಟ್ ಬಿಗ್ ಅಮೌಂಟ್. 30 ಬಿಲಿಯನ್ 32 ಬಿಲಿಯನ್ 1 ಬಿಲಿಯನ್ ಅವ್ರ ಮಾಡ್ಕೋಬಹುದು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಬಂದ್ ಮಾಡಿದ್ರೆ ಆ ಸರ್ವಿಸಸ್ ನಾವು ಬಂದ್ ಮಾಡಿದೀವಿ, ನಾವು ಏನು ಅವ್ರ ಕಡೆಯಿಂದ ಜಾಸ್ತಿ ತಗೊಳಂಗಿಲ್ಲ, ನಮ್ಮ ಕಡೆಯಿಂದ ಅವ್ರು ಜಾಸ್ತಿ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಆ ಕಂಪನಿಗೆ ಲಾಸ್ ಇದೆ, 1.2 ಬಿಲಿಯನ್ ಲಾಸ್. ಯಾಕಂದ್ರೆ ನಾವು ಅಷ್ಟಲ್ಲಿ ನಾವು ಜಾಸ್ತಿ ಪರ್ಚೇಸು ಇಲ್ಲ, ಅವ್ರ ಕಡೆಯಿಂದ ನಮ್ಮ ರೊಕ್ಕನು ತಗೊಳಂಗಿಲ್ಲ. ಅಲ್ಲ ಸರ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಗೂಗಲ್ ಪ್ರಾಡಕ್ಟ್ಸ್ಗಳನ್ನು ಅದಾವಲ್ರಿ ಸರ್, ಅಂದ್ರೆ ಇನ್ ದ ಸೆನ್ಸ್ ದಟ್ ಯೂಟ್ಯೂಬ್ ಆಯ್ತು, ಅವು ಗೂಗಲ್ ಸರ್ವಿಸಸ್ ಎಲ್ಲ ಕೂಡಿಸಿ ಅಷ್ಟು ಹೋಗ್ತೈತಿ ನಮ್ಮದ ಇನ್ಕಮ್ ಇಲ್ಲಿಂದ. ಓಕೆ, ಅದನ್ನ ಬಂದ್ ಮಾಡಿದ್ರು ಅವ್ರಿಗೇನು ಫರಕ್ ಬೀಳೋದಿಲ್ಲ. ಆದ್ರೆ ಅವ್ರು ಬಂದ್ ಮಾಡೋದ್ರಿಂದ ಅವ್ರಿಗೆ ಲಾಸ್ ಆಗುತ್ತೆ, ಬಟ್ ಅಷ್ಟು ನಮಗೂ ಅಷ್ಟು ಲಾಸ್ ಆಗಂಗಿಲ್ಲ ಅದು ಬಂದ್ ಮಾಡಿದ್ರೆ. ನಮ್ಮದು ಹೆಂಗ 1.2 ಬಿಲಿಯನ್ ತಗೊಂಡು ಹೋಗ್ತಾರು, ಇಂಡಿಯಾಕ್ಕೆ ಲಾಸ್ ಆಗಂಗಿಲ್ಲ. ಬಟ್ ಇಲ್ಲಿ ಎಲ್ಲ ಬಂದ್ ಆಗ್ಬಿಡುತ್ತಲ್ಲ ಸರ್. ಸೆನ್ಸಸ್ ಬಂದ್ ಆದ್ರೂ ಕೂಡ ಅಲ್ಟರ್ನೇಟಿವ್ ನಾವು ಏನ್ರಿ ತಗೋಬಹುದು, ಬಳಕೆ ಮಾಡ್ಕೋಬಹುದು. ಮತ್ತೊಂದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅದಾವು. ಲಾಸ್ಟ್ ಟೈಮ್ ವಾಟ್ಸಪ್ ಬಂದಂತ ಹೇಳಿದ ತಕ್ಷಣ ಕೆಲವೊಂದು ತಮಿಳ್ನಾಡಿದವರು ಓನ್ ಇಂಡಿಯನ್ ವಾಟ್ಸಪ್ ಅಂತ ಆ್ಯಪ್ ಮಾಡಿದಾರು. ಆ ಆ್ಯಪನ್ನು ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ. ಅಲ್ಟರ್ನೇಟಿವ್ ಬರ್ತಾವು, ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಸೆಕ್ಯೂರಿಟಿ ಸಿಸ್ಟಮ್ ಇವ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡ್ತಾವು. ಅಲ್ಟರ್ನೇಟಿವ್ ಬರ್ತಾವು. ಎವ್ರಿ ಟೆಕ್ನಾಲಜಿ ಹ್ಯಾಸ್ ಇಟ್ಸ್ ಓನ್ ಬಗ್ಸ್. ಸ್ವಲ್ಪ ಲೇಟ್ ಆಗುತ್ತೆ, 3 ವರ್ಷ. ಯಾಕಂದ್ರೆ ನಮಗ ಆ ಗೂಗಲ್ ಸರ್ವಿಸಸ್ ಬಳಕೆ ಮಾಡ್ಕೊಂಡ ಭಾಳಷ್ಟು ಜನ ಬದುಕ್ತಾ ಇದೆ. ಆ ಗೂಗಲ್ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇವೆಲ್ಲ ಬಳಕೆ ಮಾಡ್ಕೊಂಡು ಬದುಕ್ತಾ. ಅದಕ್ಕೆ ಅಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಅದಾವು. ಆ ಪ್ರಾಡಕ್ಟ್ಸ್ ಪರ್ಚೇಸಿಂಗ್ ಕಡಿಮೆ ಆಗಿಬಿಡ್ತೈತಿ, ಅಲ್ಲಿ ಹೊಡೆದ್ಕೊಂಡ್ತೈತಿ. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಂಗಿಲ್ಲ, ಅವ ಮ್ಯಾನುಫ್ಯಾಕ್ಚರ್ ಇಫೆಕ್ಟ್ ಆಗ್ತೈತಿ. ಅಲ್ಲಿ ನಮಗೆ 5 ಬಿಲಿಯನ್ ಮಟ್ಟ ಲಾಸ್ ಆಗ್ತೈತಿ. 5 ಬಿಲಿಯನ್ ವರೆಗೂ ಲಾಸ್ ಆಗುತ್ತೆ ನಮಗ ಜಾಸ್ತಿ ಅವ್ರು ಬಂದ್ ಮಾಡಿದ್ರೆ. ಸರ್, ಇನ್ನೊಂದು ಪ್ರಶ್ನೆ, ರಷ್ಯಾ ಅಮೆರಿಕಾಗಳ ಮಧ್ಯೆ ಭಾರತಕ್ಕೆ ಎಷ್ಟು ನಷ್ಟ? ಈಗ ನೋಡಿದ್ರೆ ಅಂದ್ರೆ ರಷ್ಯಾದವ್ರು ಆಲ್ಮೋಸ್ಟ್ ಆಲ್ ತಮ್ಮದೇ ಆದಂತದ್ದು ಓನ್ ಗೂಗಲ್ ಅಂತ ಸರ್ವಿಸ್ ಮಾಡ್ಕೊಂಡಿದ್ದಾರೆ. ಚೈನಾದವ್ರು ತಮ್ಮದೇ ಆದಂತ ಅವ್ರ ಸರ್ಚ್ ಇಂಜಿನ್ ಅದಾವ, ಸರ್ಚ್ ಇಂಜಿನ್ಸ್ ಅದಾವ, ಅವರು ಬ್ರೌಸರ್ಸ್ ಅದಾವ. ಬಟ್ ಇಂಡಿಯಾದವ್ರ ಕಡೆ, ಇಂಡಿಯಾದವ್ರದ್ದು ಇನ್ನೂ ಒಂದು ಬ್ರೌಸರ್ ಇಲ್ಲ, ಯಾವುದೂ ಮಾಡಿಲ್ಲ. ಆದ್ರೂ ಕೂಡ ನಾವು ಡಿಜಿಟಲ್ ಇಂಡಿಯಾ ಅಂತೀವಿ, ಓನ್ ಬ್ರೌಸರ್ ಯಾವುದೂ ಇಲ್ಲ. ವಿ ಆರ್ ಕಾಲಿಂಗ್ ಡಿಜಿಟಲ್ ಸರ್ವಿಸಸ್. ಸಿಂಪಲ್ ಆಗಿ ಸರ್ವಿಸಸ್ ಯಾವುದೂ ಇಲ್ಲೇ ಇಲ್ಲ. ಇದ್ರೂ ಕೂಡ ಇಂಡಿಯಾದ ಮಂದಿ ಅದು ಜಾಸ್ತಿ ಯೂಸ್ ಮಾಡಂಗಿಲ್ಲ, ಸೆಕ್ಯೂರಿಟಿ ಇಲ್ಲ, ಸ್ವಲ್ಪ ಅದಾವು. ಈಗ ಅಲ್ಟರ್ನೇಟಿವ್ ವಾಟ್ಸಪ್ ಅಲ್ಟರ್ನೇಟಿವ್ ಸ್ವಲ್ಪ ಮಾಡಿದಾರ, ಅದು ಮುಂದೆ ಬೆಳಿಬಹುದು. ಅದು ಡೈಲಿ ಒಂದು 15 ದಿವಸ ತಿಂಗಳ ಹಿಂದಿನ ಮಾತಾ, ಡೈಲಿ 3.5 ಲಕ್ಷ ಡೌನ್ಲೋಡ್ ಸ್ಟಾರ್ಟ್ ಆಗಿದಾವ. ಡೌನ್ಲೋಡ್ ಮಾಡ್ಕೊಂಡು ಅದು ಮುಂದೆ ಬರ್ತಾ ಇದೆ. ವಾಟ್ಸಪ್ ಅಂತದನ್ನ ಒಂದು ಆ್ಯಪ, ಹಂಗೆ ಯೂಟ್ಯೂಬ, ಆನಂತರ ಫೇಸ್ಬುಕ್, ಅಂಥವು ಆ್ಯಪ್ಗಳನ್ನ ನಾವು ಮಾಡ್ಕೋಬೇಕು. ಬಟ್ ಇವಾಗ ಸರ್ ಇನ್ನೊಂದೇನಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ಅಂದ್ರೆ ನಮ್ಗೆ ರೆವೆನ್ಯೂನು ಸ್ಟಾರ್ಟ್ ಇರೋದು ಸರ್ ಯೂಟ್ಯೂಬ್ ಇದ್ರೆ. ಬಿಕಾಸ್ ಐ ಆಮ್ ರನ್ನಿಂಗ್ ಅಪ್ ಆಫ್ ಚಾನಲ್, ನನಗೆ ಅರ್ಥ ಆಗತ್ತೆ ರೀ ಅದು. ಈಗ ಯೂಟ್ಯೂಬ್ದಂಥ ಪ್ಲ್ಯಾಟ್ಫಾರ್ಮ್ ನಮಗೆ ಅರ್ನಿಂಗ್ ಕೊಡುವಂಥ ಪ್ಲ್ಯಾಟ್ಫಾರ್ಮ್ಸ್ ಯಾವ ಇದಾವೆ ವೇರ್ ವಿ ಕ್ಯಾನ್ ಅರ್ನ್? ಇಂಡೋಜಿನಿಯಸ್ ಅಂತೂ ಯಾವ ಮಾಡಿಲ್ಲ, ಮತ್ತು ಅಷ್ಟು ಫೇಮಸ್ಸೂ ಆಗಿಲ್ಲ. ಈಗ ಕೆಲವೊಂದು ಅದಾವು ಡೈಲಿ ಮೋಷನ್, ಅದರಲ್ಲಿ ನೀವು ವಿಡಿಯೋ ಹಾಕಿ ಅರ್ನ್ ಮಾಡ್ಕೋಬಹುದು. ಬಟ್ ಯೂಟ್ಯೂಬ್ ರೇಂಜಲ್ಲಿ ಮತ್ತು ವೆಬ್ಸೈಟನ್ನು ಗೂಗಲ್ ಆ್ಯಡ್ಸೆನ್ಸ್ ಅವರು ಏನು ದುಡ್ಡು ರಿಲೀಸ್ ಮಾಡ್ತಾರಲ್ಲ, ಆ ಟೈಪ್ ದುಡ್ಡು ರಿಲೀಸ್ ಆಗಲ್ಲ, ಬಾಳ್ವೆ ಮಾಡೋಕ್ಕಾಗಲ್ಲ. ಈಗ ಅದು ಸ್ವಲ್ಪ ಬೆಳೀತಾ ಇದೆ, ಅಲ್ಟರ್ನೇಟಿವ್ ಆದವು. ಯಾವಾಗ ಇದು ಯೂಟ್ಯೂಬನ್ನು ಬಂದ್ ಮಾಡ್ತಾರೋ ಇಂಡಿಯಾದಲ್ಲಿ, ಅದು ಟೈಮದಲ್ಲಿನ ಡೈಲಿ ಮೋಷನ್ ಹೈಕ್ ಆಗುತ್ತೆ, ಯೂಟ್ಯೂಬ್ಗಿಂತ ಡಬಲ್ ಆಗಬಹುದು, ಹೇಳಕ್ಕೂ ಬರಲ್ಲ. ಸರ್ ಇನ್ನೊಂದು, ಚೀನಾದಿಂದ ಸರ್ವಿಸ್ ಡೇಟಾ ಪಡೆಯುತ್ತಾ ಇಂಡಿಯಾ? ಆಲ್ಮೋಸ್ಟ್ ಆಲ್ ಇಂಡಿಯಾ ಚೀನಾದಿಂದ ಸರ್ವರ್ ಅಥವಾ ಸರ್ವಿಸಸ್ ಯಾವು ತಗೊಳಂಗಿಲ್ಲ. ತಗೊಂಡ್ರು ಕೂಡ ಸೆಕ್ಯೂರ್ಡ್ ಸರ್ವಿಸಸ್ ಅಷ್ಟೇ ತಗೋಬಹುದು, ಪಬ್ಲಿಕ್ ಸರ್ವಿಸಸ್ ತಗೋಬಹುದು. ಗೌರ್ಮೆಂಟ್ ಸೆಕ್ಟರ್ದಲ್ಲಿ ಯಾವ ಸರ್ವಿಸಸ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಅದ್ರ ಡಿವೈಸಸ್ ಎಲ್ಲ ಬಗ್ಸ್ ಇರ್ತಾವೆ. ಅದ್ರಾಗ ಬಗ್ಸ್ ಅಂದ್ರೆ ನಮಗೆ ಸ್ಪೈ ಮಾಡುವಂಥ ಎಲ್ಲ ಬಗ್ಸನ್ನು ಅದ್ರಾಗ ಹಾಕಿ ಕೊಟ್ಟಿರ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಟಿಕ್ಟಾಕ್ ಕೂಡ ಟೈಮ್ ಇರ್ತಾಬೇಕಿನ ಬ್ಯಾನ್ ಮಾಡಿಬಿಟ್ರು.
ಯಾಕಂದರೆ ನಾಳೆ ಭವಿಷ್ಯದಲ್ಲಿ ಸೈಬರ್ ವಾರ ಡೇಟಾ ವಾರದಲ್ಲಿ ನಮ್ಮ ಇನ್ಫಾರ್ಮೇಷನ್ನ ನಮ್ಮ ಡೇಟಾ ನಮ್ಮ ವಿರೋಧವಾಗಿ ಯೂಸ್ ಆಗಬಾರ್ದಂತ ನಮ್ಮ ಡೇಟಾ ಸೆಕ್ಯುರಿಟಿಗಾಗಿ ಚೈನಾದ ಯಾವ ಸರ್ವಿಸಸ್ ತಗೊಳ್ಳೋದಿಲ್ಲ. ಬಟ್ ರಷ್ಯಾದಲ್ಲಿ ಸರ್? ಹಾಂ, ರಷ್ಯಾದ ತೊಗೋಬೋದು. ರಷ್ಯಾ ನಮ್ಮ ಡೇಟಾ ಸ್ಪೈ ಮಾಡೋ ಕೆಲಸ ಮಾಡೋಂಗಿಲ್ಲ. ಆದರೆ ಚೈನಾ ನಂಬಿಕಸ್ತ, ಇವ್ರು ನಂಬಿಕಸ್ತರಲ್ಲ, ಅವ್ರು ನಂಬಿಕಸ್ತರು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಡೇಟಾ ವಾರ್ ಆದರೆ ಅದರಲ್ಲೂ ಕೂಡ ಮೊದಲೇದಾಗಿ ಹೇಳ್ಬೇಕಪ್ಪ ಅಂತಂದರೆ ದಿಸ್ ಇಸ್ ನಾಟ್ ಅ ಡಿಜಿಟಲ್ ಇಂಡಿಯಾ. ಡಿಜಿಟಲ್ ಇಂಡಿಯಾ ಅಂತ ನಾವು ಹೇಳ್ಕೊಂತೀವಿ, ಬಟ್ ಭಾರತ ಇನ್ನೂ ಕೂಡ ಡಿಜಿಟಲ್ ಇಂಡಿಯಾ ಆಗಿಲ್ಲ. ಸೊ ಡೇಟಾ ವಾರು ಅದು ಇದು ಏನೇನೋ ಮಣ್ಣು ಮೊಸರು ಎಲ್ಲ ಆಗ್ಬಿಟ್ರೆ ಭಾರತಕ್ಕೇನು ನಷ್ಟ, ಭಾರತದವ್ರು ಇನ್ನೂ ಎಷ್ಟು ಹಿಂದಿದ್ದೀವಿ ಅನ್ನುವಂತಹ ಮಾತುಗಳು ಈ ಒಂದು ಸುದೀರ್ಘ ಚರ್ಚೆಯಲ್ಲಿ ಮುಂದೆ ಬಂತು. ಸೊ ಈ ಒಂದು ಚರ್ಚೆಯಲ್ಲಿ ಬಂದಿರೋದು ಮಾತು ಒಂದೇ ಏನಪ್ಪ ಅಂತಂತಂದರೆ, ನಾವು ಇವಾಗ ನಮ್ಮದೇ ಆದಂತಹ ಪ್ರಾಡಕ್ಟ್ಗಳನ್ನು ಇನ್ಕ್ರೀಸ್ ಮಾಡ್ಕೊಬೇಕು, ಡೆವಲಪ್ ಮಾಡ್ಕೊಬೇಕು, ಆಮೇಲೆ ನಮ್ಮದೇ ಆದಂಥದ್ದು ಒಂದು ಡೇಟಾ ಸರ್ವರನ್ನು ನಾವು ಮಾಡ್ಕೊಬೇಕು ಅನ್ನುವಂತಹ ನಿಷ್ಕರ್ಷ ಈ ಒಂದು ಪರ್ಟಿಕ್ಯುಲರ್ ಚರ್ಚೆಯಲ್ಲಿ ನಮಗೆ ಹೊರಗೆ ಬಂತು. ಸೊ ಇವತ್ತಿನ ಒಂದು ಭಾರತದ ಮಾತುಗಳಲ್ಲಿ ಭಾರತ ಎಲ್ಲಿಗೆ ನಿಂತೈತೆ, ಭಾರತ ಇನ್ನೂ ಏನು ಮಾಡಬೇಕು ಅನ್ನುವಂಥ ಮಾತುಗಳನ್ನ ನಾವು ನಿಮಗೆ ಹೇಳಿದ್ದೀವಿ. ಇನ್ನೂ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಹಾಕೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಭಾರತದ ಮಾತು ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡ್ತಿದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.